Hi, now I am doing a new lesson, okay? And now you are seeing me, okay? ಇವಾಗ ನೀವು ನನ್ನ ನೋಡ್ತಾ ಇದ್ದೀರಾ and also with that you are hearing my voice. ನನ್ನ ವಾಯ್ಸ್ ಕೂಡ ನೀವು ಕೇಳ್ತಿದ್ದೀರಾ. ಓಕೆ, ಯಾವ ರೀತಿಯಾಗಿ ನೀವು ವಾಯ್ಸ್ ಮತ್ತೆ ನಾನು ನೋಡ್ಬೇಕಾದ್ರೆ ಏನ್ ಬೇಕಂದ್ರೆ ಯು ನೀಡ್ ಸಮ್ ಪಾರ್ಟ್ಸ್, ಬಾಡಿ ಪಾರ್ಟ್ಸ್ ಇಂದ ಏನ್ ಮಾಡ್ತೀರಾ ಅಂದ್ರೆ ನೋಡ್ತಿದ್ದಾರೆ. ಓಕೆ, ವಿಚ್ ಪಾರ್ಟ್ ಈಸ್ ಹೆಲ್ಪ್ಸ್ ಟು ಸಿ, ಯಾವ ಪಾರ್ಟ್ ಇಂದ ಏನ್ ನೋಡ್ಲಿಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂದ್ರೆ ಐಸ್, ಕಣ್ಣುಗಳ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಅಂಡ್ ಇಯರ್ಸ್ ಹೆಲ್ಪ್ಸ್ ಟು ಹಿಯರ್. ಓಕೆ, ಕಿವಿಗಳ ಮೂಲಕ ನಾವು ಯಾವುದೇ ಧ್ವನಿ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಿವಿಗಳ ಮೂಲಕ ಕೇಳ್ತೀವಿ. ದ ನೋಸ್ ಹೆಲ್ಪ್ಸ್ ಅಸ್ ಟು ಸ್ಮೆಲ್. ಓಕೆ, ಇವಾಗ ಸ್ಮೆಲ್ ವಾಸನೆಯನ್ನ ನಾವು ಎದ್ರ ಮೂಲಕ ಕಂಡುಹಿಡಿತೀವಿ ಅಂದ್ರೆ ಮೂಗಿನ ಮೂಲಕ. ದ ಟಂಗ್ ಹೆಲ್ಪ್ಸ್ ಅಸ್ ಟು ಟೇಸ್ಟ್. ಓಕೆ, ನಾಲಿಗೆ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ರುಚಿನ ಕಂಡುಕೊಳ್ತೀವಿ. ದ ಸ್ಕಿನ್ ಹೆಲ್ಪ್ ಅಸ್ ಟು ಫೀಲ್. ಓಕೆ, ಸ್ಕಿನ್ ಚರ್ಮದ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಯಾವುದೇ ಒಂದು ಬಿಸಿ ವಸ್ತು ಆಗಿರ್ಬೋದು ಅಥವಾ ತುಂಬಾನೇ ತಣ್ಣನೆ ವಸ್ತು ಆಗಿರ್ಬೋದು. ಓಕೆ, ವೆನ್ ವಿ ಟಚ್ ಇಟ್, ಓಕೆ, ನಾವು ಅದನ್ನ ನೀವು ಟಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಯು ಫೀಲ್ ಇಟ್. ಓಕೆ, ನಿಮ್ಗೆ ಏನಾಗುತ್ತೆ ಅಂದ್ರೆ ಫೀಲ್ ಆಗುತ್ತೆ. ಅಂಡ್ ಲೈಕ್ಸ್ ಹೆಲ್ಪ್ ಅಸ್ ಟು ವಾಕ್. ಓಕೆ, ಲೈಕ್ಸ್ ಏನ್ ಮಾಡುತ್ತೆ ಅಂದ್ರೆ ನಾವು ವಾಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಹ್ಯಾಂಡ್ಸ್ ಹೆಲ್ಪ್ ಅಸ್ ಇನ್ ಡೂಯಿಂಗ್ ವರ್ಕ್. ಕೈಗಳ ಮೂಲಕ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಲಸಗಳನ್ನ ಮಾಡ್ತೀವಿ. ಓಕೆ, ದೀಸ್ ಆರ್ ಆಲ್ ದಿ ಪಾರ್ಟ್ಸ್ ಆಫ್ ಅವರ್ ಬಾಡಿ. ಓಕೆ, ಟುಡೇ ವಿಲ್ ಸಿ ದಿ ನ್ಯೂ ಲೆಸನ್ ಅವರ್ ಬಾಡಿ ಪಾರ್ಟ್ 1. ಓಕೆ, ಅವರ್ ಬಾಡಿಯಲ್ಲಿ ಫಸ್ಟ್ ಗೆ ಪಾರ್ಟ್ 1 ಅನ್ನ ನೋಡೋಣ. ಬಾಡಿ ಪಾರ್ಟ್ಸ್ ಸಚ್ ಆಸ್ ಹ್ಯಾಂಡ್ಸ್, ನೆಕ್ ಅಂಡ್ ಲೆಗ್ಸ್ ಆರ್ ಕಾಲ್ಡ್ ಎಕ್ಸ್ಟರ್ನಲ್ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ, ಯಾವ್ದಂದ್ರೆ hands, legs, neck. Okay, these are all called the external parts. These are called as external parts of the body. Okay, and see here, hands, legs, neck. Okay, ivaga ಹ್ಯಾಂಡ್ಸ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಏನಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ವಿಸುವಲ್ ಆಗುತ್ತೆ. ಓಕೆ, ನಾವು ಡೈರೆಕ್ಟ್ ಆಗಿ ನೋಡ್ಬೋದು. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ದೀಸ್ ಆರ್ ದಿ ಎಕ್ಸ್ಟರ್ನಲ್ ಪಾರ್ಟ್ಸ್ ಆಫ್ ದ ಬಾಡಿ. ಅಂಡ್ ಇವಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ನಾವು ವಿ ಬ್ರೀತ್. ಓಕೆ, ನಾವು ಉಸಿರಾಟ ಕ್ರಿಯೆಯನ್ನ ಮಾಡ್ತೀವಿ. ಅಂಡ್ ವಿ ಈಟ್ ಫುಡ್. ಓಕೆ, ಫುಡ್ ಅನ್ನ ಕೂಡ ನಾವು ಈಟ್ ಮಾಡ್ತೀವಿ. ಇವಾಗ ನಾವು ಬ್ರೀತ್ ಮಾಡಿರೋ ಉಸಿರಾಟ ಮಾಡಿರೋಂತ ಗಾಳಿ ನಮ್ಮ ದೇಹದ ಒಳಗಡೆ ಹೋಗುತ್ತೆ. ಅಂಡ್ ನಾವು ಫುಡ್ ಈಟ್ ಮಾಡಿರೋಂತ ಫುಡ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಡೈಜೆಸ್ಟೆಡ್. ಓಕೆ, ಡೈಜೆಸ್ಟ್ ಆಗುತ್ತೆ. ಓಕೆ, ಜೀರ್ಣ ಆಗತ್ತೆ. ಅದೆಲ್ಲವೂ ಯಾವ ರೀತಿಯಾಗಿ ಆಗತ್ತೆ ಅಂದ್ರೆ ದ ಬ್ರೈನ್, ಲಂಗ್ಸ್, ಇಂಟೆಸ್ಟೈನ್ಸ್ ಅಂಡ್ ಕಿಡ್ನೀಸ್ ಆರ್ ಇಂಟರ್ನಲ್ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ, ಇವೆಲ್ಲ ಏನಂದ್ರೆ ದೇಹದ ಒಳಗಡೆ ಏನಾಗುತ್ತೆ ಅಂದ್ರೆ ಕಾರ್ಯಗಳ ಮೂಲಕ ಫುಡ್, ನಾವು ತಿಂದಿರುವಂತ ಫುಡ್ ಏನಾಗುತ್ತೆ ಅಂದ್ರೆ ಜೀರ್ಣ ಆಗಿ ಡೈಜೆಸ್ಟ್ ಆಗುತ್ತೆ. ಅದಕ್ಕೆ ಯಾವ್ದಾವ್ದು ಹೆಲ್ಪ್ ಮಾಡುತ್ತಂದ್ರೆ ಆ ಪಾರ್ಟ್ಸ್ ನಾವ್ ಏನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ಪಾರ್ಟ್ಸ್. ಅಂದ್ರೆ ಇಂಟರ್ನಲ್ ಪಾರ್ಟ್ಸ್ ನಾವು ಡೈರೆಕ್ಟ್ ಆಗಿ ಕಣ್ಣಿನಿಂದ ನೇರವಾಗಿ ಏನಂದ್ರೆ ನೋಡಕ್ಕೆ ಆಗೋದಿಲ್ಲ. ಯಾವ್ದಾವ್ದು ಆ ತರದಂದ್ರೆ ಬ್ರೈನ್ ಆಗಿರ್ಬೋದು, ಬ್ರೈನ್, ಲಂಗ್ಸ್, ಬ್ರೈನ್, ಲಂಗ್ಸ್, ಕಿಡ್ನೀಸ್, intestines, ಓಕೆ, ಇಂಟೆಸ್ಟೈನ್ಸ್, ಹಾರ್ಟ್ ಆಗಿರ್ಬೋದು, ಇವೆಲ್ಲದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ಪಾರ್ಟ್ಸ್ ಅಂತ ಕರಿತೀವಿ. ಓಕೆ, ಕ್ಯಾನ್ ಯು ಸಿ ದೀಸ್ ಪಾರ್ಟ್ಸ್? ಬ್ರೈನ್, ಲಂಗ್ಸ್, ಕಿಡ್ನಿ ಅನ್ನ ನೀವು ನೋಡಕ್ಕಾಗಲ್ಲ ಡೈರೆಕ್ಟ್ ಆಗಿ. ಸೊ ದೀಸ್ ಆರ್ ದಿ internal parts. The next one is the body is made up of many thousands of cells. Okay, ಇವೆಲ್ಲ ಪಾರ್ಟ್ಸ್ ಏನಾಗಿರುತ್ತೆ ನಮ್ದು ಕಂಪ್ಲೀಟ್ ಆಗಿ ನಮ್ಮ ದೇಹ ಬಾಡಿ ಏನಾಗಿರುತ್ತೆ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಥೌಸಂಡ್ಸ್ ಆಫ್ ಸೆಲ್ಸ್. ಓಕೆ, ಸೆಲ್ಸ್ ಅಂದ್ರೆ ಜೀವಕೋಶಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಸೆಲ್ಸ್ ಮೂಲಕ ಏನಾಗಿರುತ್ತೆ ಅಂದ್ರೆ ಮೇಡ್ ಅಪ್ ಆಗಿರುತ್ತೆ. ಸೆಲ್ಸ್ ಆರ್ ದಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೈಫ್. ಓಕೆ, ದೇ ಆರ್ ಕಾಲ್ಡ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಓಕೆ, ಈ ಸೆಲ್ಸ್ ಏನಂದ್ರೆ ದೀಸ್ ಆರ್ ದಿ ಸ್ಮಾಲೆಸ್ಟ್ ಯೂನಿಟ್ಸ್. ಓಕೆ, ನಾವು ಜೀವಕೋಶಗಳನ್ನ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಇವು ದೀಸ್ ಆರ್ ವೆರಿ ವೆರಿ ಸ್ಮಾಲ್ ಇರ್ತದೆ, ತುಂಬಾನೇ ಚಿಕ್ಕದಿರುತ್ತೆ. ಅಂಡ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ನಾವು ಈ ಜೀವಕೋಶಗಳಿಂದ ಏನಾಗಿರುತ್ತೆ ಅಂದ್ರೆ ನಮ್ದು ದೇಹ ರಚನೆ ಆಗಿರುತ್ತೆ. ಸೊ ಇದಕ್ಕೆ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. A group of cells that
performs a particular function is called as a tissue. Okay. ಈಗ a group of cells. Okay. Group of cells. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟಿಶ್ಯೂ ಅಂತ ಕರಿತೀವಿ. ಕನ್ನಡದಲ್ಲಿ ಅಂಗಾಂಶ ಅಂತ ಹೇಳ್ತೀವಿ. ಓಕೆ. ವಿಚ್ ಪರ್ಫಾರ್ಮ್ಸ್ ಅ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಓಕೆ. ಹಲವಾರು ರೀತಿಯಾದಂತಹ ಜೀವಕೋಶಗಳು ಸೇರಿ ಏನ್ ಮಾಡುತ್ತಂದ್ರೆ ಒಂದು ಪರ್ಟಿಕ್ಯುಲರ್ ಆದಂತ ಫಂಕ್ಷನ್ ಮಾಡುತ್ತೆ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಟಿಶ್ಯೂ ಅಂತ ಕರಿತೀವಿ. A group of tissues that performs a particular function is called an organ. Okay. Next, first cells. Group of cells ನಾವು tissue ಅಂತ ಕರಿತೀವಿ. Next group of tissues ನಾವು ಏನಂತ ಕರಿತೀವಿ ಅಂದ್ರೆ ಆರ್ಗನ್ ಅಂತ ಕರಿತೀವಿ. ಅಂದ್ರೆ ಅಂಗಗಳು ಅಂತ ಹೇಳ್ತೀವಿ. ಆರ್ಗನ್. Stomach, brain, eyes, ears, nose and skin are examples of organs. Okay. ಯಾವ್ದಾವಂದ್ರೆ ಬ್ರೈನ್ ಆಗಿರ್ಬೋದು, ಐಸ್, ಇಯರ್ಸ್, ನೋಸ್, ಸ್ಕಿನ್, ಸ್ಟಮಕ್, ಹಾರ್ಟ್ ಇವೆಲ್ಲವೂ ಎದಕ್ಕೆ ಎಕ್ಸಾಂಪಲ್ ಅಂದ್ರೆ ಆರ್ಗನ್ ಅಂಗಗಳಿಗೆ ಎಕ್ಸಾಂಪಲ್ಸ್. ಗ್ರೂಪ್ ಆಫ್ ಆರ್ಗನ್ಸ್ ದಟ್ ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಫಾರ್ಮ್ ಅನ್ ಆರ್ಗನ್ ಸಿಸ್ಟಮ್. ಓಕೆ. ಇವಾಗ ಅಂಗಗಳು. ಓಕೆ. ಇವಾಗ ನಾವು ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಯೂಸ್ ಐಸ್ ಕಣ್ಣುಗಳ ಮೂಲಕ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ವಸ್ತುನ ನೋಡ್ತೀವಿ. ನೆಕ್ಸ್ಟ್ ಇವಾಗ ನಾವು ಏನಾದ್ರೂ ಒಂದು ಧ್ವನಿಯನ್ನ ಕೇಳಿಸ್ಕೋಬೇಕು, ಸಂಗೀತವನ್ನು ಕೇಳಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಇದರಿಂದ ಕಿವಿಗಳ ಮೂಲಕ ಕೇಳ್ತೀವಿ. ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಒಂದು ಫಂಕ್ಷನ್ ಮಾಡುವಂತ ಆರ್ಗನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಆರ್ಗನ್ ಸಿಸ್ಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆರ್ಗನ್ ಸಿಸ್ಟಮ್ ಅಂತ ಕರಿತೀವಿ. ಆರ್ಗನ್ ಸಿಸ್ಟಮ್. ಓಕೆ. ಗ್ರೂಪ್ ಆಫ್ ಆರ್ಗನ್ಸ್ ದಟ್ ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಫಂಕ್ಷನ್ form an organ system. Different organ systems work together as one unit. Each system helps the body function normally. Okay. ಡಿಫರೆಂಟ್ ಆಗಿರುವಂತ ಆರ್ಗನ್ ಸಿಸ್ಟಮ್ಸ್ ಏನ್ ಮಾಡುತ್ತಂದ್ರೆ ಎಲ್ಲೋ ಸೇರಿ ವರ್ಕ್ ಮಾಡುತ್ತೆ. ಓಕೆ. ವರ್ಕ್ ಮಾಡಿ ಈ ಸಿಸ್ಟಮ್ ಹೆಲ್ಪ್ಸ್ ದಿ ಬಾಡಿ ಫಂಕ್ಷನ್ ನಾರ್ಮಲಿ. ನಮ್ಮ ಬಾಡಿ ಅಂದ್ರೆ ನಮ್ಮ ದೇಹ ನಾರ್ಮಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಅಥವಾ ಫಂಕ್ಷನ್ ಮಾಡ್ಲಿಕ್ಕೆ ಯಾವ್ದು ಹೆಲ್ಪ್ ಮಾಡತ್ತಂದ್ರೆ ಆರ್ಗನ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಓಕೆ. ಅಂಡ್ there are totally 10 organ systems in the body. Human ಬಾಡಿಯಲ್ಲಿ ಎಷ್ಟಿದೆ ಅಂದ್ರೆ 10 major organ systems ಇದೆ. In the next class we will study one by one, and this one is a lesson plan, and today we will studied about the cells, tissues, organ and organ system. Okay, we will meet in the next class. Thank you.